ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತರಾಜು KH ಅಂತ, ಸಮಾಜ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಮೈಸೂರು. ಇವರು ಮೈಸೂರು ನಗರ ಉಪಾಧ್ಯಕ್ಷರು ಮಂಜುನಾಥ್ ಅಂತ, ರಾಜ್ಯ ಯುವ ಘಟಕದ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಅಂತ. ಇವತ್ತು ಮೈಸೂರಿನ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘದ ಅವ್ಯವಹಾರ ಮತ್ತು ನಿವೇಶನ ಹಂಚಿಕೆಯಲ್ಲಿ ಜ್ಯೇಷ್ಠತೆ ಪಾಲಿಸದೆ ಖಾಸಗಿಯವರಿಗೆ ನಿವೇಶನ ಹಂಚಿ ಸಾಕಷ್ಟು ಸಾವಿರಾರು ನೌಕರರುಗಳಿಗೆ ಅನ್ಯಾಯ ಆಗಿರ್ತದೆ. ಈ ವಿಚಾರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಶ್ರೀ ಮಹೇಶ್ ಇವರು ಮಾಜಿ ಅಧ್ಯಕ್ಷರು, ಈಗ ಹಾಲಿ ನಿರ್ದೇಶಕರು ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಂಘದ. ಮೂಲ 2005ರಲ್ಲಿ ಈ ಒಂದು ಸಂಘದ ಅಧ್ಯಕ್ಷರಾಗಿ ನಿರಂತರವಾಗಿ 25 ವರ್ಷಗಳ ಕಾಲಕ್ಕೂ 25 ವರ್ಷಗಳಿಗೆ ಹೆಚ್ಚು ಕಾಲ ಇವರೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಬಂದಿರ್ತಾರೆ. ಇವರು ನಿರ್ವಹಿಸಿದ ಸಂದರ್ಭದಲ್ಲಿ ಈ ಸಂಘದಲ್ಲಿ ನಡೆದಿರುವಂಥ ಅವ್ಯವಹಾರಗಳ ಬಗ್ಗೆ ನಾನು ಈಗ ಆಲ್ರೆಡಿ ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬಿತ್ತರಿಸಿದ್ದೀನಿ. ಇದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರ ಕೊಡ್ತೀನಿ. ಇವಾಗ ಮೊದಲಿಗೆ ಶ್ರೀ ಮಹೇಶ್ ಅವರು ಮೂಲತಃ ಬಾಯ್ಲರ್ ಕಂಪ್ನಿಲಿ ಒಬ್ಬ ಡಿ ಗ್ರೂಪ್ ನೌಕರರು. ಆವಾಗ ಬಂದಾಗ ಅವರ ಆಸ್ತಿ ಎಷ್ಟಿತ್ತು? ಇವತ್ತು ಸಾವಿರಾರು ಕೋಟಿ ಒಡೆಯ. ಅದು ಹೇಗೆ ಇಷ್ಟು ದುಪ್ಪಟ್ಟು ವೃದ್ಧಿ ಆಯಿತು? ಜಲ್ಮಲ್ ರೆಸಾರ್ಟ್ ಬನ್ನೂರು ರೋಡಲ್ಲಿ ನೋಡ್ಬೇಕು, ಐಷಾರಾಮಿ ಬಂಗ್ಲೆ ಇದ್ದಂಗಿದೆ. ಅದ್ರ ಜೊತೆಗೆ ಮೋಸಂಬಳ್ಳಿ ಸುಮಾರು 20-25 ಎಕರೆಯಲ್ಲಿ ಜಲ್ಮಲ್ ಮತ್ತು ಇನ್ನೊಂದು ರೆಸಾರ್ಟ್ ಮಾಡಿದ್ದಾರೆ. ಅದಕ್ಕೆ ಇವರಿಗೆಲ್ಲ ಹಣ ಇಲ್ಲಿ ಬಂತು. ಜೊತೆಗೆ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಂಘದಲ್ಲಿ ತನ್ನ ಮಗನಾದ TM ಚಂದ್ರಶೇಖರ್ ಹಾಗೂ ಮಗಳಾದ ಲತಾ, ಅಳಿಯರಾದ ಚಂದನ್ನು, ಶ್ರೀ ಮಹೇಶ್ ಧರ್ಮಪತ್ನಿ ಇವರ ಹೆಸರಲ್ಲಿ ಸಾಕಷ್ಟು ನಿವೇಶನಗಳನ್ನ ಡಿ ಗ್ರೂಪ್ ಅವರಲ್ಲಿ, ಸಾತ್ಗಳಲ್ಲಿ, ರಾಜ್ಕುಮಾರ್ ರೋಡಲ್ಲಿ, ಶಕ್ತಿನಗರದಲ್ಲಿ, ಮೋಸಂಬಳ್ಳಿ, ಉಯಿಲಾಳು, ವರ್ಣ, ವರ್ಕೋಡು, ಹಾಗೆ ಈಗ ನೋಡಿ ಯಲಹಂಕದಲ್ಲಿ 30-40 ಸೈಟು, ಅದರಲ್ಲಿ 3-4 ಬಿಲ್ಡಿಂಗ್ ಇದೆ, ಎಲ್ಲ ಅಳಿಯ ಮಗಳ ಹೆಸರು ಮಾಡಿದ್ದಾರೆ. ಜೊತೆಗೆ 4.25 ಕೋಟಿ ಹಣ ಸಂಘದ ಖಾತೆಯಿಂದ ಅನ್ಯರಿಗೆ ವರ್ಗಾವಣೆಯಾಗಿದೆ. ವಿತೌಟ್ ಪ್ರೊಸೀಡಿಂಗ್ಸ್, ವಿತೌಟ್ ಪ್ರೂಫ್. 420 ಕೋಟಿ ವೆಸ್ತಿ ವೆಂಚರ್ ಶಿವಶಂಕರ್ ಅವರಿಗೆ ಇವರು ಒಡಂಬಡಿಕೆ ಮಾಡಿಕೊಂಡು ವ್ಯವಹಾರ ಮಾಡಿದ್ದಾರೆ. ಎಷ್ಟು ಸಾವಿರ ಸೈಟ್ ಹಂಚವ್ರೆ, ಎಷ್ಟು ಡೆವಲಪ್ ಆಗಿದೆ, ಎಲ್ಲ ತನಿಖೆ ಆಚರಣೆ ಬರಬೇಕು. ಜೊತೆಗೆ ಇವರು ನೋಡಿ, ಈಗ ಸೆಕ್ರೆಟ್ರಿ ಅಲ್ಲಿ ವಿಶಾಲಾಕ್ಷಿ P ಅಂತ, ಇವರ ವೇತನ ಅವಾಗ 10,000 15,000 ಇರ್ಬೋದು. ಇವತ್ತು 85,000 ಫಿಕ್ಸ್ ಮಾಡ್ಕೊಂಡವ್ರೆ. ಇವರ ಆಸ್ತಿ CL7 2 ಬಾರು, ದೇವೇಗೌಡ ಸರ್ಕಲಲ್ಲಿ CL7 1 ಬಾರು, ತುಮಕೂರು ರೋಡ್ ಒಳಗೆ ರೋಡ್ ಹತ್ರ CL7 ಬಾರು. ಅವ್ರು ನನಗೆ ಇಲ್ಲಿ ಲೋಕಾಯುಕ್ತರು ನಾನು ದೂರು ಕೊಟ್ಟಿದ್ದು ಕಂಪ್ಲೇಂಟ್ ಆಗಿದೆ, ಉತ್ತರ ಕೊಟ್ಟವ್ರೆ. ಆ ಉತ್ತರ ಯಾವ ಸಮಂಜಸವಾದವಲ್ಲ. ಆರಿಕೆ ಮತ್ತು ಮೇಲ್ನೋಟಕ್ಕೆ ಅವು ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನ ಜಸ್ಟಿಫಿಕೇಶನ್ಗೋಸ್ಕರ ಉತ್ತರ ಕೊಟ್ಟಿದ್ದಾರೆ ಅಂತ. 60-40 ಸೈಟು ತನ್ನ ಮಗ ದತ್ತು ಮಗನ ಹೆಸರಲ್ಲಿ, ಬೆಂಜ್ ಕಾರು, ಇನೋವಾ ಕಾರು, ಸ್ವಿಫ್ಟ್ ಕಾರು, ಜೊತೆಗೆ ಎಲ್ಲ ಸರ್ಕಾರಿ ಜಾಗಗಳನ್ನು ಇವ್ರ ಹೆಸರಿಗೆ ಯಾಕೆ ಮಾಡ್ಕೋಬೇಕು? ಸೆಕ್ರೆಟ್ರಿ P ಕಾರ್ಯದರ್ಶಿ ಮಾಡ್ಕೊಂಡು ನಾನು ಪ್ರಶ್ನೆ ಮಾಡ್ತಿರಲಿಲ್ಲ. ವಿಶಾಲಾಕ್ಷಿ ಕುಮಾರ್ ಕೂಡ ಅಂತ ಯಾಕೆ ಮಾಡ್ಕೊಂಡ್ರು? ಹೇಳ್ತಾರೆ ಹೇಳಿಕೆಯಲ್ಲಿ ಆತುರವಾಗಿ ಅದನ್ನು ಮಾಡ್ಕೋಬೇಕಾಗಿತ್ತು, ಸಮಯ ಇರಲಿಲ್ವಂತೆ. ಕಾರ್ಯದರ್ಶಿ ಎತ್ತಕ್ಕೆ ಸಮಯ ಇರಲಿಲ್ಲ. ವಿಶಾಲಾಕ್ಷಿ ಕುಮಾರ್ ಅವರು ಸರ್ ಯಾಕೆ ಅಂದರೆ ಇವರು ಕಿಕ್ ಬ್ಯಾಕ್ ಪಡೆಯೋಕ್ಕೆ 2005ರಿಂದ ಇದುವರೆಗೂ ಏನು ಜಮೀನುಗಳ 100 ಎಕರೆ ಕ್ರಯ ಮಾಡ್ಕೊಂಡಿದ್ದಾರೋ ಅದನ್ನು ಇವತ್ತು ಔಟ್ ರೇಟ್ಗೆ ವೆಂಚರ್ಸ್ ಡೆವಲಪ್ ಮಾಡ್ತಾರೆ. ಅವತ್ತು 10 ಲಕ್ಷ 20 ಲಕ್ಷ 30 ಲಕ್ಷ ತೊಗೊಂಡಿರ್ತಾರೆ, ಇವತ್ತು ಕೋಟಿಗೆ ಮಾಡ್ತಾರೆ. ಇದು ಒಂದು ವ್ಯವಸ್ಥಿತವಾದ ಭ್ರಷ್ಟಾಚಾರದ ಕೂಪ ಸರ್ಕಾರಿ ನೌಕರರ ಸಂಘ. ಎರಡನೇದು, ಶ್ರೀ ಮಹೇಶ್ರವರು ನೋಡಿ ಎಷ್ಟು ಆಸ್ತಿ ಮಾಡಿದ್ರೆ, ಸಬ್ ರಿಜಿಸ್ಟ್ರ್ ಈಸ್ಟು ಅವ್ರದ್ದೇ ಬಿಲ್ಡಿಂಗು, ಅವ್ರದ್ದೇ ಜಾಗ. ತನ್ನ ಮಕ್ಕಳಿಗೆ ಒಂದು ನಿವೇಶನ ಒಂದು ಕುಟುಂಬಕ್ಕೆ ಅಂತಿರುವಂಥ ಆ್ಯಕ್ಟ್ನ ಒಬ್ಬ ಅಧ್ಯಕ್ಷರಾದವರು ಯಾಕೆ ವೈಲೇಷನ್ ಮಾಡ್ತಾರೆ? ಇವರೇ ಬೇಲಿನೇ ಎದ್ದು ಹೊಲ ಮೇದಂಗೆ ಆಗಿದೆ. ಈಗ ಇವ್ರು ಕಾನೂನು ಪರಿಪಾಲನೆ ಮಾಡೋದಾದ್ಮೇಲೆ ಮಾಧ್ಯಮದವ್ರಿಗೆ ಯಾಕೆ ಕೊಡಬೇಕು? ನನಗೆ ಮಾಧ್ಯಮದವ್ರಿಗೆ ಕೊಡ್ತಾರೆ ಅಂತ ಯಾಕಲ್ಲ, ಅವರು ಸರ್ಕಾರಿ ನೌಕರರಲ್ಲ, ಅಷ್ಟೇ ನನ್ನ ಪ್ರಶ್ನೆ. ಅವ್ರ ಮೇಲೆ ನಮ್ಗೆ ತುಂಬ ಅಪಾರವಾದ ಗೌರವ ಇದೆ. ಎರಡನೇದು, ಖಾಸಗಿಯವರಿಗೆ ಇರುವಂಥ ಸರ್ಕಾರಿ ನೌಕರರಿಗೆ ಬೈಲ ಆಗ್ತಿರೋದು ಸರ್ಕಾರಿ ನೌಕರರಿಗೆ ನಿವೇಶನ ಹಂಚಿಸ್ಬೇಕು ಅಂತ. ಆದರೆ ಅವರು ಖಾಸಗಿಯವರಿಗೆ ಯಾಕೆ ಕೊಟ್ಟಿದ್ದಾರೆ? ನನ್ನ ಅಧಿಕೃತವಾದ ದಾಖಲೆಗಳಿದ್ದಾವೆ. ವಿತೌಟ್ ಪ್ರೂಫ್ ನಾನು ಮಾತಾಡಲ್ಲ. ಎರಡನೇದು, ಶ್ರೀ ಮಹೇಶ್ ಅವರ ಮೂಲ ಆದಾಯ 1000 ಪಟ್ಟು ಹೆಚ್ಚಾಗುತ್ತೆ. ಒಂದು ಬೆಂಜ್ ಕಾರ್ ಹೋಗ್ತಾರೆ ಯಾರು ಕಸ್ಟಮರ್ನ ಮೋಸಂಬಳ್ಳಿ ರೆಸಾರ್ಟ್ಗೆ, ಅಲ್ಲಿ ಒತ್ತುವರಿ ಆಗಿದೆ ಜಾಗ. ಆಮೇಲೆ ಕಾಲುವೆಯಲ್ಲಿ ಅವ್ರು ರಸ್ತೆ ಮಾಡ್ಕೊಂಡಿದ್ದಾರೆ. ಇವ್ರಿಗೆ 10ರಿಂದ 15 ಎಕರೆ ಜಮೀನು ಟ್ರೈ ಮಾಡಿದ್ದಾರೆ. ಆಯ್ತು, 15 ಎಕರೆ ಜಮೀನಿಗೆ ದುಡ್ಡಲ್ಲಿ ಬಂತು. ಹೇಗೆ ಬೆಳೀತು ದುಡ್ಡು? ಇವರೆಲ್ಲ ಸಂಘದಲ್ಲಿ ಲೂಟಿ ಮಾಡಿದ್ದಾರೆ. ಯಾರು ಅವರ ತಂಗಿಗೆ, ಯಾರೋ TV ದೊರೆ ಅಂತ ಬರ್ತಾರೆ, ಒಬ್ಬರು ಅಣ್ಣನ ಮಗನಿಗೆ 15 ಎಕರೆ ಜಮೀನು ತಗೊಂಡ್ಬಿಟ್ಟು ಮತ್ತೆ ಇವರೇ ಸಂಘದ ಮೇಲೆ ಕೇಸ್ ಹಾಕೋತಾರೆ. ಅವರಿಗೆ ರಿಜಿಸ್ಟರ್ ಮಾಡಿದ್ದಾರೆ, ಚೆಕ್ ಬೌನ್ಸ್ ಆಗಿದೆ, ಚೆಕ್ಕೆ ಕೊಟ್ಟಿಲ್ಲ, ಸುಮ್ಮನೆ ಜಸ್ಟ್ ಫಾರ್ ಮೆನ್ಷನ್ ಮಾಡೋರೆ. ಏನಿದು ಅವ್ಯವಹಾರ? ಇದು
ವೈಲೇಷನ್ ಆಫ್ ರೆವಿನ್ಯೂ ಕಂದಾಯದ ಸಬ್ಮಿಷನ್ ನೋಂದಣಿ ಆ್ಯಕ್ಟ್ ವೈಲೇಷನ್ನು ಅಮೌಂಟ್ ಅದು ರದ್ದಾಗಬೇಕು, ಆ ಜಮೀನು ವಾಪಸ್ ಕೊಡಬೇಕು. ಇವರು ಎಲ್ಲೆಲ್ಲಿ ಮಾಡಿದ್ದಾರೆ, ವಾಜಮಂಗಲದಲ್ಲೆಲ್ಲ ಹೆಂಡತಿ ಪ್ರೇಮಲತಾ ಹೆಸರಲ್ಲಿ, ಲತಾ ಚಂದನ್ ಹೆಸರಲ್ಲಿ, ಮಗಳು ಪ್ರೇಮಲತಾ ಉರುಪ್ ಚಂದನ್ ಅಂತ ಒಂದೊಂದರಲ್ಲೂ ಒಂದೊಂದು ಹೆಸರು ಬದಲಾಯಿಸ್ತಾರೆ. ಲತಾ ಚಂದನ್ ಅಂತಾರೆ, ಪ್ರೇಮಲತಾ ಉರುಪ್ ಚಂದನ್ ಅಂತಾರೆ. ಇಷ್ಟು ಆಸ್ತಿಗಳು ಹೇಗೆ ಇಷ್ಟು ಬೇಗ ಬೆಳಕಿಗೆ ಬಂದು ನೋಡಿ. ಈಗ ಬೇರೆ ಬೇರೆ ಕಡೆಗಳಲ್ಲಿ ಕನಕ ಗೃಹ ನಿರ್ಮಾಣ ಸೂರ್ಯ ಅಲ್ಲೂ ನಿವೇಶನ ಇದೆ ಅನ್ನೋದೇ ಮಾಹಿತಿ ತಗೋತಾ ಇದ್ದೀನಿ. ಗುಂಡ್ಲುಪೇಟೆಲ್ಲೂ ಅಲ್ಲೊಂದು ರೆಸಾರ್ಟ್ ಮಾಡ್ತಾರೆ. ಎಲ್ಲಿ ದುಡ್ಡು ಆರ್ಥಿಕ ಅಸಮಾನತೆ ಆದರೆ ಜನಗಳು ನಾಳೆ ಯಾವ ಸರ್ಕಾರದ ಮೇಲೆ ನಂಬಿಕೆ ಇರ್ತದೆ ನೋಡಿ. ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಈಗ ಅವರು ಎನ್ಕ್ವೈರಿ ಮಾಡಿದರೆ, ಒಬ್ಬರು ಪ್ರತಿನಿಧಿ ಕೊಟ್ಟರೆ ಇನ್ನೊಬ್ರು ಕೊಡಲ್ಲ. ನಂತರದಲ್ಲಿ ಸಂಘದಿಂದ ನೋಟಿಸ್ ಕೊಟ್ಟವ್ರೆ, ಬೇಲಿ ಎದ್ದು ಹೊಲ ಬೇದಂಗೆ. ಅವರು ತಗೊಳ್ಬೇಕಾದ ಸಹಕಾರ ಸಂಘದ ನಿಬಂಧಕರು ಸಂಘದ ಅಧ್ಯಕ್ಷರಿಗೆ ಆಗ್ತಾರೆ. ಅವ್ರು ಏನು ಮಾಡ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ ಅವ್ರು ಇರ್ತಾರೆ, ಅವ್ರು ಬೇಕಾದಂಗೆ ತೀರ್ಮಾನ ತಗೋತಾರೆ. ತೀರ್ಮಾನ ತಗೊಳ್ಳಿ ಅಂತ ಅವ್ರ ಜವಾಬ್ದಾರಿ ಮುಂಚ್ಕೊಂಡು ಇಲ್ಲಿ ಅಧ್ಯಕ್ಷರಿಗೆ ಕಳಿಸುವಂಥದ್ದು ಇದು ನಿಜವಾಗ್ಲೂ ಒಂದು ಆಡಳಿತಾತ್ಮಕ ಲೋಪ. ಇವರು ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಯ್ತು ಇಬ್ರು. ಅವ್ರು 1000 ಕೋಟಿಗಿರಲಿ, ನ್ಯಾಯ ಕಾನೂನು ಮುಂದೆ ಎಲ್ಲರೂ ಸಮಾನರೇ. ಇವ್ರು ದುಡ್ಡಿರೋ ಒಂದು ನ್ಯಾಯ, ದುಡ್ಡಿಲ್ದಿರೋ ಒಂದು ನ್ಯಾಯ. ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಒತ್ತಿ ಹೇಳ್ತಾ ಇದ್ದೀನಿ ಎಲ್ಲ ಮಾಧ್ಯಮದಲ್ಲಿ ಮಾತಾಡಿದಾಗಲೂ. ಅವರ ಅಧೀನದಲ್ಲಿ ಈಗ ಈ ಖಾತೆ ಇದೆ. ಇಮಿಡಿಯೇಟ್ಲಿ ಇಬ್ಬರು ಸಸ್ಪೆಂಡ್ ಮಾಡಿ, ಸಂಘನ ಸೂಪರ್ ಸೀಡ್ ಮಾಡಿ, ಆಡಳಿತಾತ್ಮಕ ಅಧಿಕಾರಿ ನೇಮಕ ಮಾಡಿ, ನೊಂದ 1 ರೂಪಾಯಿ 2 ರೂಪಾಯಿ ಕಷ್ಟಪಟ್ಟ ನೌಕರರ ದುಡ್ಡು, ಅವ್ರ ದುಡ್ಡನ್ನಲ್ಲಿ ಮಜಾ ಮಾಡಿಕೊಂಡು ಇವರು ಅವ್ರ ಎದೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಇವ್ರಿಗೆ ಒಳ್ಳೇದಾಯ್ತದ? ಇವ್ರ ಮಕ್ಳಿಗೆ ಒಳ್ಳೇದಾಯ್ತದ? ಪಾಪ ಅವ್ರು ನಿವೇಶನ ತಗೊಂಬಂದು 20 ವರ್ಷ 30 ವರ್ಷ ಸರ್ಕಾರಿ ನೌಕರರು, ಪೊಲೀಸ್ ಇಲಾಖೆಯಲ್ಲಿ ಅವರೇ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೇ, ಕಂದಾಯ, ಪೋಸ್ಟ್ ಆಫೀಸಲ್ಲಿ ಶಿಕ್ಷಕರು, ಅವ್ರ ದುಡ್ಡು 20 ವರ್ಷ ಆಗುತ್ತೆ. ಒಬ್ಬರು ವಾಟ್ಸಪ್ಪಲ್ಲಿ ಕಳ್ಸೋರೆ ಸೈಟ್ ನಂಬರ್ 12, ಈಗ 1 ವರ್ಷ ಕೊಟ್ಟು ಇನ್ನೂ 4 ಕೊಟ್ಟಿಲ್ಲ ಅವ್ರಿಗೆ. 20 ವರ್ಷ ಆಗಿ ಪಾಪ. ಆಮೇಲೆ ಯಾರೋ ಒಬ್ರು ಇನ್ನೊಬ್ರಿಗೆ 25 ವರ್ಷ ಸೈಟ್ ಕೊಡಲಿಲ್ಲ. ಇವ್ರು ಬೇಕಾದಂಗೆ ಕೊಟ್ಟವ್ರೆ. ಯಾರ್ಯಾರೆಲ್ಲ ಖಾಸಗಿಯವ್ರೆ. ಸಂಘದ ವೈಲೇಷನ್ ಮಾಡಿರ್ತೀವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಪ್ರಸ್ತುತ ಇರುವಂಥ ಅಧ್ಯಕ್ಷರು ನಾನು ಒತ್ತಿ ಹೇಳ್ತಿದ್ದೀನಿ, ಅವ್ರೀಗ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಒಂದು ಸುಮಾರು ನಮ್ಮ ಸಂಘಟನೆಯಿಂದ 400-500 ಜನ DC ಆಫೀಸ್ಗೆ ಮತ್ತು ನಾನು ಸಿದ್ದರಾಮಯ್ಯ ಭೇಟಿ ಮಾಡಿ ಇದಕ್ಕೆ ಒಂದು ಸೂಕ್ತವಾದ ನಿಯುಕ್ತ ನ್ಯಾಯಾಂಗದ ತನಿಖೆ ಆಗಬೇಕು. ಸಂಘದಲ್ಲಿ ನಡೆದಿರುವಂಥ ಅವ್ಯವಹಾರ ಚಟುವಟಿಕೆಗಳು ಯಾರ್ಯಾರು, ವೀರೇಶ್, ಶಿವಶಂಕರ್, ಇವರೆಲ್ಲ ಒಂದು ಗ್ರೂಪ್, ಅರುಣ್, ಇವರೆಲ್ಲ ಒಂದು ಟೀಮ್ ಎಲ್ಲೋದ್ರೂ ಇವ್ರಿಗೆ ಡೆವಲಪ್ ಕೊಡ್ತಾರೆ. ಯಾಕೆ ಬೇರೆ ಇರಲ್ವಾ? ಟೆಂಡೂಲ್ಕರ್ ಬಂದೈತಲ್ಲ, ಇವ್ರ ಹತ್ರ ದುಡ್ಡು ಹಾಕ್ಸ್ಕೊಂಡು ಜಮೀನು ಕ್ರಯ ಮಾಡೋದು, ಕ್ರಯ ಮಾಡ್ಕೋದಂತೆ. ಆಮೇಲೆ ಸಂಘಕ್ಕೆ ಲೆಕ್ಕ ಹಾಕಿ ಡೆವಲಪ್ ಮಾಡೋಕೆ 20 ವರ್ಷ ಬೇಕು. ಆಗ ಹಾಕಿರೋ ದುಡ್ಡು ಸಂಘದ್ದು. ಸುಳ್ಳು ಹೇಳ್ತಾರೆ ಇವರು. ಸಂಘದಲ್ಲಿ ಕಡಿಮೆ ಪರ್ಚೇಸ್ ಮಾಡಿದ್ರೆ ಕಡಿಮೆಗೆ ಪರ್ಚೇಸ್ ಮಾಡಿದ್ರೆ ಸಂಘದ ದುಡ್ಡಲ್ಲಿ ಇವಾಗ ಸ್ವಂತ ಕುಟುಂಬ ವರ್ಗದವರಿಗೆ ಅಗ್ರಿಮೆಂಟ್ ಮಾಡಂಗಿಲ್ಲ ಅಂತ ಇದೆ ಸರ್. ಅದು ವೈಲೇಷನ್. ಸ್ವಂತ ಅಕ್ಕ ತಂಗಿರಿಗೆ 20 ಲಕ್ಷ 30 ಲಕ್ಷ ಅಕೌಂಟಿಂದ ಖಾತೆಗೆ ಹಾಕೋರೆ. ಯಾಕೆ ಹಾಕೋರೆ? ಕಲ್ಮೇಶ್ ಅಂತ ಕಬ್ಬಣದವಡಿ ಅವ್ರಿಗೆ 10 ಲಕ್ಷ ಇನ್ಕಮ್ ಟ್ಯಾಕ್ಸ್, ಇದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು ಸುದೀರ್ ಇದೆ ಹೆಸರು, ಅವ್ರಿಗೆ 1,90,000 ಯಾಕೆ ಹಾಕ್ತಾರೆ? ಅವ್ರ ಸ್ಟಾಫು ಅಕೌಂಟ್ಗೆ. ಯಾಕೆ? ಸಂಘದಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ. ಕೆಲವರು ನೀವು ಪ್ರಶ್ನೆ ಮಾಡಿದ್ರಿ ಒಬ್ರು, ಯಾಕೆ ಈಚೆ ಬರಲ್ಲ ಅಂತ. ಯಾರು ಮಾಡಲಿಲ್ಲ, ರಿಸ್ಕ್ ತಗೊಳ್ಳಿಲ್ಲ. ನಾನು ತಗೊಂಡಿದ್ದೀನಿ. ಈಗ ನನ್ನ ಮೇಲೆ ಬೆದರಿಕೆ ಮಾಡಲಿರಿ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ಇದುವರೆಗೂ ಒಂದು ಬೆದರಿಕೆ ಬರಲ್ಲ. ಆದರೆ ಡಿಮ್ಯಾಂಡ್ ಮಾಡೋರು ಆಫೀಸಿಗೆ ಬಂದು ಅದು ಫುಟೇಜ್ ಇದೆ, ನೀವು ಹಿಂದಕ್ಕೆ ತಗೊಬಿಡಿ, ಅದು ಇದು ಹಂಗೆ ಮಾಡ್ತೀನಿ. ನಾನು ಯಾವುದಕ್ಕೂ ಒಪ್ಪಲ್ಲ. ನನ್ನ ಉದ್ದೇಶ ಅಲ್ಲಿ ನೌಕರರಿಗೆ ಜ್ಯೇಷ್ಠತೆ ಆದಮೇಲೆ ಅವ್ರ ಕನಸು ಏನಿದೆ ಒಂದು ನಿವೇಶನ ಮಾಡ್ಕೊಂಡು ಅದನ್ನು ನುಚ್ಚು ನೂರು ಮಾಡ್ಬಿಟ್ಟವ್ರೆ. ಇವರು ನಿಜವಾಗ್ಲೂ ಉದ್ಧಾರ ಆಗಲ್ಲ. ಇವ್ರು ಕಾನೂನಲ್ಲಿ ಕ್ರಮ ಆಗಲೇಬೇಕು. ಇದು ಅಂತಿಮ ಹೋರಾಟ. ಯಾವ ರೀತಿ ಇದ್ದರೆ ಕಿಚ್ಚು ಅವ್ರಿಗೆ ಶಿಕ್ಷೆ ಆಗೋರ್ಗು ನಾನು ಬಿಡಲ್ಲ. DRM ಕ್ರಮ ತಗೊಂಡಿಲ್ವಾ ಕೊಟ್ಟದ್ಮೇಲೆ? ಸಹಕಾರ ಸಂಘದವರು ಇವ್ರ ಕತೆ ಇದು. ಅದೇ ಇವ್ರ ಮೇಲೆ ಎತ್ತಾಕ್ತಾರೆ ಅವರು. ಈಗ ಅದೇ ರಿಜಿಸ್ಟರ್ ಸರ್ ಕುಮಾರ್ ಸರ್ ನಾನು ದೂರು ಕೊಟ್ಟಿದ್ದೀನಿ. ಅವ್ರು ಅಲ್ಲೇ ಸುಮ್ಮನೆ ಅವರು ತಿಬ್ಬಲೆಕ್ಸ್ ಹಾಕಿ ಇಮಿಡಿಯೇಟ್ಲಿ ಫೈಲ್ ಮಾಡಿದ್ರು. ಅಲ್ಲಿ ಸಂಘದ ಲಕ್ಷ್ಮೀಪತಿ ಅಂತ ಸಂಘದ ನಿಬಂಧಕರು ಅವರು ಎತ್ತಾಕಿ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಾರೆ. ಈಗ ತಗೋಬೇಕಾದ್ರೆ ಅವ್ರ ಕ್ರಮ ಏನಂದ್ರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಖುದ್ದಾಗಿ ಬಂದು ಅಟೆಂಡ್ ಮಾಡಿ ಎನ್ಕ್ವೈರಿ ಮಾಡಿಸ್ಬೇಕು. ಇಲ್ಲ ಅವರು ಹೈಯರ್ ಅಥಾರಿಟಿಲಿ ಒಂದು ಕಮಿಟಿ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಶುರು ಮಾಡಬೇಕು. ಇದು ಏನೋ ತಪ್ಪಿಸ್ಕೊಳ್ಳೋಕೆ ಈ ಒಂದು ಸಮಯ ವ್ಯರ್ಥ ಮಾಡ್ಕೊಂಡು ಮಾಡುವಂಥ ಒಂದು ಪತ್ರಗಳು, ಇದರಿಂದ ಏನು ಯೂಸ್ ಆಗಲ್ಲ. ಈಗ 100%. ಈಗ ಸಂಘದಲ್ಲಿ ಇರೋ ಸದಸ್ಯರುಗಳು ಸಹ ಗ್ರಾಹಕರ ಆ್ಯಕ್ಟ್ ಪ್ರಕಾರವಾಗಿ ಕೇಸ್ ಹಾಕ್ಬೋದು. ಇದು ಸುಮಾರು ಜನ ಹಾಕಿ ಅದನ್ನ ಹೋಗಿ ಸ್ಟೇ ತಂದವ್ರೆ. 50,000 ದಂಡ ಹಾಕೋರು ಸಂಘಕ್ಕೆ. ದಿನಕ್ಕೆ 100 ರೂಪಾಯಿ ಬಡ್ಡಿ, 2 ತಿಂಗಳು ಜೈಲ್ ಅಂದರೆ PCR ಫೈಲ್ ಮಾಡ್ಬೋದು ಅಂತೆಲ್ಲ ಇದೆ. ಇವ್ರು ಲಾಯರ್ ಸರ್ಗೆ ಇಟ್ಕೊಂಡವ್ರೆ. ಅವ್ರು ಏನೋ ಒಂದು ಹಾಕೋತಾರೆ ಅಪ್ಲಿಕೇಶನು, ಯಾವುದೋ ಒಂದು ಕೋರ್ಟ್ ಕೇಸ್ ಅಂತ ತೋರಿಸ್ತಾರೆ, ನಿಧಾನ ಮಾಡ್ತಾರೆ. ನಿಜವಾಗ್ಲೂ ನ್ಯಾಯಯುತವಾಗಿ ಕೆಲಸ ಮಾಡಿದ್ರು ಇವರು. ಈ ಒಂದು ಸಂಘ ಎಲ್ಲೂ ಹೋಗೋದು 30-35 ಸಾವಿರ ಮೆಂಬರ್ಸ್. ಟೋಟಲ್ ಈಗ ನಿಮ್ಮ ಅಂದಾಜಲ್ಲಿ ನಿಮಗೆ ಇರೋ ಮಾಹಿತಿ ಪ್ರಕಾರ ಸರ್, ಸಂಘದಲ್ಲಿ ಈಗ ಎಷ್ಟು ಸೈಟು
ಅಲಾಟ್ ಮಾಡಿದ್ದಾರೆ ಅನ್ನೋ ಸರ್ ಅವರು ಈಗ ಸೈಟು ಒಂದು 16-17 ಸಾವಿರ ಸೈಟನ್ನು ವಿತರಣೆ ಮಾಡಿದ್ದಾರೆ. ಆ ಸೈಟಲ್ಲಿ ಒಂದು 10% ಎಲ್ಲ ಖಾಸಗಿ ಇವರೇ. ವೈಲೇಷನ್ ಆಫ್ ಬೈಲಾ ನೋಡಿ, 2% ಮಾತ್ರ ಹೊರಗಡೆ ಯಾವಾಗ ಇದ್ದರೆ, ಉಳಿಕೆ ಇದ್ದರೆ ಷೇರುದಾರರಿಗೆ ಕೊಡ್ಲಿಲ್ಲ. ಇವ್ರು ಇಲ್ಲಿ ನೋಡಿ ಅವ್ರ ಮಗಳಿಗೆ ಹಂಚು ಕೂತವ್ರೆ. ಆ ಜೋಸೆಫ್ ಅಂತ ಒಬ್ಬರು ಅವ್ರೊಂದು 5-6 ಸೈಟ್ ಕೊಡ್ಸವ್ರೆ. ಮಾಧ್ಯಮದಲ್ಲಿ ಹೇಳಿದ್ರಲ್ಲ ಇಬ್ರು, ನನ್ನ ಹೆಸರು ಹೇಳಕ್ ಬರಲ್ಲ, ಸೋಷಿಯಲ್ ಮೀಡಿಯಾದವ್ರೆ ಪಾಪ. ಅವ್ರು ತಪ್ಪು ಏನೋ ಗೊತ್ತಿಲ್ಲ, ಇವ್ರು ಏನು ಮಾಡೋ ದುಡ್ಡು ಖರ್ಚ್ಕೊಂಡ್ರು ಕೊಟ್ಟರು, ಅದು ತಪ್ಪೇ. ಅದಲ್ಲದೆ ಇನ್ನೂ RTA ಕಾರ್ಯಕರ್ತರು ಕೊಟ್ಟವ್ರೆ, ತೆಗೆದಿದ್ದೇನಂತ ದಾಖಲೆ. ಸುಮಾರು ಜನಕ್ಕೆ ಯಾರ್ಯಾರು ಇವ್ರಿಗೆ ಏನು ತೊಂದರೆ ಕೊಡುವ ಅವ್ರಿಗೆಲ್ಲ ಸೈಟ್ ಕೊಟ್ಬಿಡೋದು. ನಾವು ಹೋಗ್ಲಿಲ್ಲ, ಅದಕ್ಕೆ ಅವರು ಹಿಂಗಿದೆ. ನನ್ನ ಉದ್ದೇಶ ಇಷ್ಟೇ, ನಿವೇಶನ ಜ್ಯೇಷ್ಠತೆ ಆದಾದ್ಮೇಲೆ ಎಲ್ಲ ಖಾಸಗಿ ನಿವೇಶನಗಳು ವಾಪಸ್ ತಗೋಬೇಕು. ಸಬ್ ರಿಜಿಸ್ಟ್ರಿಗೆ ಹೇಳಿ ಮತ್ತೆ ಅವ್ರು ಯಾರು ಗಮ್ಯ ಆಗಿದೆ ಅವ್ರಿಗೆ ಹಂಚಿಕೆ ಮಾಡಬೇಕು. ಈಗ 1-2 ಕೋಟಿ ಬರ್ತವೆ. 20 ವರ್ಷದಿಂದ 5 ಲಕ್ಷ ಖರ್ಚು 1 ಎಕರೆ ಜಮೀನು ತಗೋಬೋದಾಯ್ತು. ಇವತ್ತು ಅವ್ರು ಸೈಟ್ ಕೊಡಿದ್ರೆ ಅವನು ಎಷ್ಟೋ ಜನ ತೀರೋಗ್ಬಿಟ್ಟವ್ರೆ ಸರ್. ಅವ್ರ ಶಾಪ ಇವ್ರು ತಟ್ಟಲ್ವಾ? ನಿಮ್ಮ ಅಭಿಪ್ರಾಯದಲ್ಲಿ ಇದು ಮೂಡಾಗರಣಕ್ಕಿಂತ ದೊಡ್ಡದೇ ಇದು ಅಂತ ನೀವು ಹೇಳ್ತೀರಾ? 1,000 ಕೋಟಿ ಒಡೆಯ ನನ್ನ ನೋಟಿಸ್ ಕಳಿಸ್ತಾರೆ, 1 ವಾರದಲ್ಲಿ ನಾನು ಕ್ಷಮೆ ಕೇಳಬೇಕಂತೆ. ನಾನು ಬದುಕಿರೋದು ಕ್ಷಮೆ ಅಲ್ಲ, ಅವ್ರನ್ನ ನಾನು ಕಾನೂನು ಈ ರಾಜ್ಯದ ತಲೆ ತಗ್ಸ್ಕೊಂಡು ಮಾಡಲಿಲ್ಲ ಅಂದರೆ ನಾನು ಸಮಾಜ ರಕ್ಷಣೆ ರಾಜ್ಯಾಧ್ಯಕ್ಷನೇ ಇಲ್ಲ. ಕ್ಷಮೆನೂ ಕೇಳಲ್ಲ. ನನ್ನ ಅವ್ರ ತಾಕತ್ತೆ ನನ್ನ ಮೇಲೆ ಕೇಸ್ ಹಾಕಲಿ, ಡಾಕ್ಯುಮೆಂಟ್ ಮಾತಾಡ್ತದೆ ಅವಾಗ. ಸರ್ ಈಗ ಎಷ್ಟು ವರ್ಷದಿಂದ ಅವರು ಅಧ್ಯಕ್ಷರಾಗೋದು? 2005ರಿಂದ ಈಗ ಒಂದು 5 ತಿಂಗಳಿಂದ ಇಳಿದಿರೋದು. ಒಳಗಡೆ ಬೇಗುದಿ ಆಗಿ ಅವಾಂತರ ಆಗಿ ನೀವು ಮಹಾಸಭೆಗೆ ಹೋಗ್ಬೇಕಾಯ್ತು. ವಾಡ್ದಾಡೋದೊಂದು ಬಾಕಿ ಅಲ್ಲ. ಈಗ ಇನ್ನೊಂದೇನಂದ್ರೆ ಸರ್, ಈಗ ಅವ್ರ ಬೈಲಾದಲ್ಲಿ 5 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಅನ್ನೋದು ಎಲೆಕ್ಷನ್ ನಡೆದಿದೆ. ಅದು ನಡೆದಿದೆಯಾ ಸರ್? ಅದೇ ಎಲ್ಲರೂ ಡೈರೆಕ್ಟ್ ಇರ್ತಾರೆ, ನೋಟಿಸ್ ಕಳ್ಸಿಬಿಡ್ತಾರೆ, ಇವರೇ ಆಯ್ಕೆ ಮಾಡ್ತಾರೆ, ಸೈನ್ ಹಾಕ್ತಾರೆ. ನಮ್ಮಲ್ಲಿ ಒಬ್ರು ನಿಬಂಧಕರನ್ನ ಹಾಕ್ತಾರೆ, ಅವ್ರು ಇವ್ರು ಹೇಳಿದ ಪ್ರೊಸೀಡಿಂಗ್ಸ್ ನೋಡಿ ಸೈನ್ ಹಾಕ್ಬಿಟ್ಟು ಕಂಟಿನ್ಯೂಷನ್. ಇದನ್ನ ಸಹಕಾರ ಸಂಘದವರೇ ಇದ್ರಲ್ಲಿ ಮೇನ್ ಆಗಿ ಪಾತ್ರ ಅವರೇ. ಈಗ ಅವ್ರು ಏನ್ ಮಾಡ್ತಾರೆ, ಇವರು ನಾಮಿನೇಟೆಡ್ ಯಾರು ಅರ್ಜಿನೇ ಹಾಕ್ಸಲ್ಲ. ನಿಮ್ಗೆ ಯಾಕೆ ಸೈಟ್ ಬೇಕಾ ಸುಮ್ಮನೆ ಬಿಡಿ ಅಂತಾರೆ. ಇವರಿಬ್ರು ಅರ್ಜಿ ಹಾಕ್ತಾರೆ, ಇರೋದಾಗ ಆಯ್ಕೆ ಆಯ್ತಾರೆ. ಈಗ ನೌಕರರುಗಳು ಕೆಲಸ ಬಿಟ್ಬಿಟ್ಟು ಇವ್ರ ಜೊತೆ ಹೊಡೆದಾಡಕ್ಕಾಗುತ್ತೆ ಸರ್. ಈಗ ನಾವೇನೋ ಸಂಘಟನೆ ಇದೀವಿ, ಹೊಡೆದಾಡ್ತೀವಿ, ಏನೋ ಮಾಡೋಣ, ಅವ್ರು ಒಳ್ಳೇದು ಮಾಡೋಣ. ಇವರು ಅವ್ರು ಏನು ಮಾಡಿದ್ರು, ಬಂದು ದಿವಸ ಕೇಳ್ತಾರೆ, ಗಲಾಟೆ ಮಾಡ್ತಾರೆ, ಮಾತಾಡ್ತಾರೆ, ಜೋರಾಗಿ ಹೊರಟೋಗ್ತಾರೆ. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹೋರಾಟ ಇರಲ್ಲ. ಇದನ್ನ ಅವ್ರು ಎನ್ಕೇಸ್ ಮಾಡ್ಕೊಡೋರು. ಯಲಹಂಕದಲ್ಲಿ ಮನೆ ಇದೆ ಬೆಂಗಳೂರಲ್ಲಿ. ಈಗ ರೀಸೆಂಟ್ ನಾನು ಏನು ದೂರು ಕೊಟ್ಟೆ, ಅದೊಂದು ಕಡೆ ಹೆಚ್ಚುವರಿ ದೂರ ಸಲ್ಲಿಸಿದ್ದೀನಿ. 10, 20, 30 ಎಕರೆ ಜಾಗ ಎಲ್ಲ ಒಳ್ಳೊಳ್ಳೆ ರೇಟಲ್ಲಿ, ಸಂಘಕ್ಕೆ ಕಡಿಮೆ. ಅದೆಲ್ಲೋ ಕಾರ್ಟೂನ್ ಕೊಟ್ಟರಲ್ಲಿ 3 ಲಕ್ಷ ಇಲ್ಲ ಪಾಪ, ನಿವೇಶನ ಕೊಡ್ಕೋತಾರೆ. ಇಲ್ಲಿ 80 ಲಕ್ಷ ಅದೇ ಯಾಂದಳ್ಳಿ, ದಡದಳ್ಳಿ. ಇವ್ರು ಬೇಕಾದಂಗೆ ಹಂಚವ್ರೆ. RT ನಗರದಲ್ಲಿ ಬೇಕಾದಂಗೆ ಯಾರ್ಯಾರು ದುಡ್ಡು ಕೊಡ್ತಾರೆ, ಕಿಕ್ ಬ್ಯಾಕ್ ತಗೊಂಡವ್ರೆ. ನಾನು ಕೇಸ್ ಹಾಕೋದ್ರೆ ಕೇಸ್ ಫೈಲ್ ಮಾಡಿದವ್ರು. ರೈತರಲ್ಲ, ನಿವೇಶನ ಕಿಕ್ ಬ್ಯಾಕ್ ತಗೊಂಡವ್ರೆ. ನಿಮ್ಗೆ ಇಲ್ಲಿ ಬೇಕು ಅಂದ್ರೆ 20 ಲಕ್ಷ ಕೊಡಿ. ಮೊನ್ನೆ ಯಾರೋ ಸದಾನಂದನ ಹುಡುಗ ಎಷ್ಟು ಹೇಳ್ತೀನಿ, ಗಲಾಟೆಗೆ FIR ಆಗಿದೆ. ದುಡ್ಡು ಇಸ್ಕೊಂಡ ಮೇಲೆ FIR ಹಾಕ್ಸೋರು ಇವರು. ಮಹೇಶ್ ತಗೊಳ್ಳಿ 10 ಲಕ್ಷ ಕೊಟ್ಬಿಟ್ಟು ಅವ್ನು FIR ಹಾಕ್ಸ್ಕೋಬೇಕು. ಗಲಾಟೆ ಮಾಡ್ದೆ ಏನೇ ಮಾಡ್ತಾರೆ ಪಾಪನು. ಅದಿದೆ ದಾಖಲೆ. ಇದ್ರ ಬಗ್ಗೆ ಈಗ ನೀವು IT ಮತ್ತೆ ED ಇಲಾಖೆಗಳಿಗೆ ಏನಾದ್ರು ದುಡ್ಡು ಕೊಟ್ಟಿದ್ದೀರಾ? EDಗೆ 20 ದಿನ ಆಯಿತು. ಪೋಸ್ಟ್ ಜೊತೆಗೆ ಮೇಲು ಮಾಡಿದ್ದೀನಿ, ಸೆಂಟ್ರಲ್ EDಗೂ ಮಾಡಿದ್ದೀನಿ, ಇದಕ್ಕೂ ಮಾಡಿದ್ದೀನಿ. ಇದೆಯಲ್ಲ ಶಾಂತಿಸಾಗರ್ ಬಸ್ ಸ್ಟಾಪ್, ಯಾವುದೋ ಬ್ಯಾಂಗ್ಳೂರಲ್ಲಿ, ಅಲ್ಲೇ ಆಫೀಸ್ ಇರೋದು ಬಸ್ ಸ್ಟಾಪ್ ಮೇಲೆ. ಅಲ್ಲಿ ಕೊಟ್ಟು ಇನ್ನೂ ನನಗೆ ಏನಾದರೂ ಗೊತ್ತಿಲ್ಲ. ಇಷ್ಟೊಂದು ರೈಡ್ ಮಾಡಬೇಕಾಯ್ತು ಇವ್ರನ್ನ. ಎಲ್ಲ ಚರಾಸ್ತಿಗಳೆಲ್ಲ ಔಸ್ಕೊಂಡಿರ್ತಾರೆ. ಕೋಟ್ಯಾಂತರ ರೂಪಾಯಿಂದ ಚಿನ್ನ, ಒಡವೆ, ಬೆಳ್ಳಿ, ವಸೀಲೆ ಇವ್ರದ್ದು. ಕುಮಾರ್ ಅವ್ರ ಮನೆಯವ್ರ ಮದುವೆಲಿ ಹಾಕಿರ್ತಾರೆ. ಚಿನ್ನ ನೋಡ್ಬೇಕು ನೀವು. ಡಿಕ್ಲರೇಷನ್ ಮಾಡಲ್ಲ ಐಟಿಲಿ ಇವರು. ಬರೀ ಸ್ಯಾಲರಿ ಡಿಕ್ಲರೇಷನ್ ಮಾಡ್ಕೊಂಡವ್ರೆ. ವಿತ್ ಪ್ರೂಫು ಅವರೇ ಕೊಟ್ಟಿದ್ದಾರೆ ಉತ್ತರ. ಈಗ 14 ದಿನದಲ್ಲಿ ಉತ್ತರ ಕೊಡಬೇಕಂತ ನಾನು ರೆಡಿ ಮಾಡ್ತೀನಿ ಉತ್ತರನ, ಪರಿಪಕ್ವಾಗಿ ಮಾಡ್ತೀನಿ ಉತ್ತರನ. ಆ ಮಟ್ಟಕ್ಕೆ ಇವರು ಹೇಳ್ತಾರೆ. ಅಷ್ಟು ತುರ್ತಾಗಿ ಸಮಯ ಇರಲ್ವಂತೆ ವಿಶಾಲಾಕ್ಷಿ ನಮ್ಮ. ಏನಿದು ಸಣ್ಣ ಮಗು ಹೇಳ್ದಂಗೆ ಇರ್ತಾರೆ. ಕೋಟ್ಯಾಂತರ ರೂಪಾಯಿನ ಅವ್ಯವಹಾರ ಇವು. ಒಬ್ಬ ಕಾರ್ಯದರ್ಶಿ 1 ಕೋಟಿ ಅವರೇ ಸರ್. 2 ಸ್ಟಾರ್ ಏನು ಬಾರು ಕಾರುಗಳು, ದಟ್ಕಳಿ ಸೈಟು, ಇಲ್ಲಿ ಒಳಗೆರಲ್ಲಿ 20 ಎಕರೆ ಜಾಗ. ಈ ಅದಿರಲಿ ನೋಡಿ, ITಲಿ ಸರಿ 350 ಹಂಚಿದ್ರೆ 5 ಎಕರೆ ವಿಶಾಲಾಕ್ಷಿ ಖಾತೆ ಮಾಡ್ಕೊಂಡವ್ರೆ. ಅದು AC ವೆಂಕಟರಾಜು ಸರ್ಕಾರಿ ಜಾಗ ಮಾಡ್ಕೊಂಡವ್ರೆ. ಅಲ್ಲಿ ಡಿಕ್ಲರೇಷನ್ ಕೊಡ್ತಾರೆ ಗೊತ್ತಾ, ವಾರ್ಷಿಕ ಆದಾಯ ನಮಗೆ 75,000, 19ರಲ್ಲಿ 20ರಲ್ಲಿ 85,000, 21ರಲ್ಲಿ 65,000. ಹಂಗಾರೆ ಕೋಟ್ಯಾಂತರ ಜಾಸ್ತಿ ಇಲ್ಲಿ ಬಂತು. ಇವರು ಕೃಷಿಕರಂತೆ, ಫುಲ್ ಟೈಮ್ ವರ್ಕ್ ಆಗ್ಬಿಟ್ರೆ. ಇವ್ರು ಹೆಂಗೆ ಕೃಷಿಕರಾದರು? ಹೋಗಿ ವ್ಯವಸಾಯ ಮಾಡ್ತಿದ್ರಾ? ಆಮೇಲೆ ನೋಡಿ ಅಲ್ಲಿ ಯಾವ ಥರ ಸರ್ ದಾಖಲೆ ಸರ್. ಈಗ ನೀವು ಈಗ IT ಇಲಾಖೆಗೆ ಈಗ ಪ್ರತಿ ವರ್ಷ ಅವರು ಆಡಿಟ್ ಕೊಡಲೇಬೇಕು. ಈಗ ಇಷ್ಟು ಆದಾಯ ಐತೆ ಅಂತ ನೀವು ಹೇಳ್ತಾ ಇರುವಾಗ IT ಇಲಾಖೆದು ನೀವು ಮಾಹಿತಿ ತೊಗೊಂಡಿದ್ದೀರಾ ಸರ್ ಅವ್ರದ್ದು? ಸರ್ ಅವರೇ ಕೊಟ್ಟವ್ರೆ ಸರ್, ಬೇಡ ಸರ್, ಇದೆಲ್ಲ ಅವರೇ ಐತಿ. ಹಾಂ ಸರ್. ಸ್ಯಾಲರಿ ಡಿಕ್ಲರೇಷನ್ ಮಾಡ್ಕೊಳ್ಳೋಣ ಸರ್ ಅವರು, ಅಸೆಟ್ ಡಿಕ್ಲರೇಷನ್ ಮಾಡ್ಕೊಳ್ಳಲ್ಲ. ಈಗ ಮಾಡ್ಬೇಕು ಅವರು.
ಹಾಂ ಅಲ್ಲ, ಈಗ ಇಷ್ಟೊಂದು ಪ್ರಾಪರ್ಟಿ ಎಲ್ಲ ಅವ್ರಿಗೆ ಹೆಂಗೆ ಬಂತು ಅಂತ IT ಅವರು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಮಾಡಲ್ಲ. ಈಗ ಲಕ್ಷ ಲಕ್ಷ ವ್ಯೂಸ್ ಮಾಡಿದಾರೆ ನನ್ನ ಕೇಸ್ ಕೊಡೋದು ಸಪ್ರೇಟ್ ಇರಲಿ. ಸಾಮಾಜಿಕ ನ್ಯಾಯ ಎಲ್ಲಿದೆ? ಬಂದು ದಾಳಿ ಮಾಡೋ ಅವ್ರಿಗೆ ಕೇಸೇ ಕೊಡ್ಬೇಕು ಅಂತ ಇದೆಯಾ? ಎಲ್ಲ ನ್ಯಾಯ ನಡೀತದೆ ಬಂದು ದಾಳಿ ಮಾಡ್ಬೋದು, ಯಾಕೆ ಮಾಡಲ್ಲ? ಸಪೋರ್ಟ್ ಹಾಕೋಬಹುದು. ಮತ್ತೆ ಈಗ ಲೋಕಾಯುಕ್ತರು ನನ್ನ ಕಂಪ್ಲೇಂಟ್ ಕೊಟ್ಮೇಲೆ ಅವ್ರು ದಾಖಲೆ ಮಾಡವ್ರೆ, ಕೇಸ್ ಫೈಲ್ ಆಗಿದೆ, ಎನ್ಕ್ವೈರಿ ನಡೀತದೆ. ಮಿಕ್ಕದ ಅಮೌಂಟ್ ಯಾಕೆ ರೈಡ್ ಮಾಡಲ್ಲ? ಬೇರೆಯವರೆಲ್ಲ ರೈಡ್ ಮಾಡ್ತಾರೆ. ನಿನ್ನೆ ಒಬ್ರು ಬೆಳಿಗ್ಗೆ ರೈಡ್ ಮಾಡಿ, ಇವ್ರನ್ನ ಯಾಕೆ ರೈಡ್ ಮಾಡಲಿಲ್ಲ? ಈಗ ಎಲ್ಲಿರುತ್ತೆ? ಔಸ್ಬಿಟ್ಟಿರ್ತಾರಲ್ಲ. ಅದೇ ಇವ್ರು ಔಷಧಿ ಇರ್ತಲ್ಲ, ಅವರೇ ಮಾಡಿಕೊಂಡು ಹೋಗ್ತು ಅಷ್ಟು ಚೆನ್ನಾಗಿರ್ತದೆ. ಅವಾಗ ಇವ್ರು ಯಾರು ಮೋಸ ಮಾಡಿದ್ರು ಅವ್ರು ಮೋಸ ಮಾಡ್ಬಿಡ್ಬೇಕು. ವ್ಯವಸ್ಥೆ ನೋಡಿ, ಸೆಕ್ರೆಟ್ರಿ ಅವರು 4 ಕಾರು BMW 30 ಲಕ್ಷಕ್ಕೆ ಮಾರ್ಬಿಟ್ಟಿದ್ದೀನಿ. ಆಮೇಲೆ ಹಂತವಾಗಿ ನನ್ನ ಹಂತವಾಗಿ ಮಾಡಿದ್ರು. ಒಬ್ಬ ಮನುಷ್ಯ, ಒಬ್ಬ ಸರ್ಕಾರಿ ನೌಕರರು, ಅಂಡರ್ಟೇಕಿಂಗ್ ಇರ್ಬೋದು, ಅವರು ಸ್ಯಾಲ್ರಿ ಪೇಯ್ಡ್ ಸೆಕ್ರೆಟರಿ ಇರ್ಬೋದು, ಎಷ್ಟು ಮಾಡ್ಬೋದು? ಇವತ್ತು 85,000, ಅವತ್ತಿಂದ 15-20 ಮಾಡ್ಕೊತಾರೆ. ಒಂದು ವರ್ಷಕ್ಕೆ 2 ಲಕ್ಷ ಅಂದ್ರೂ ಅಲ್ಲ, ಒಂದು ವರ್ಷಕ್ಕೆ 2.5-3 ಲಕ್ಷ ಅಂದ್ರೆ 20 ವರ್ಷಕ್ಕೆ 60 ಲಕ್ಷ ಆಯಿತು. ಒಂದೇ ಯಾವುದೋ ಸೈಟಿನ ಬೆಲೆ ದುಡ್ಡು. ಇಲ್ಲಿ 30 ಲಕ್ಷ ತೋರಿಸ್ತಾರೆ, 70 ಲಕ್ಷ 80 ಲಕ್ಷ ಕಾರುಗಳು ನೋಡಿ, ಎಲ್ಲ ಫುಲ್ ಡೀಟೇಲ್ ಇದೆ. ಈಗ ಒಪ್ಕೊಂಡವರು ಇಲ್ಲ, ತನ್ನ ಹೆಸರು ಮಗನ ಹೆಸರಲ್ಲೇ ಮಾಡೋರು, ಸುಹಾಸ್ ಹೆಸರಲ್ಲೇ BMW ಒಪ್ಕೊಂಡವ್ರವರು, ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಅವರು. ಆದರೆ ನಾವು ಅಂತೂ ಇಷ್ಟು ವರ್ಷದಿಂದ ಕೂಡ ಹಾಕಿದ್ರು. ಪುನಃ ಬ್ಯಾಂಕಲ್ಲಿ ಲೋನ್, ಇವ್ರಿಗೆಲ್ಲ ಎನ್ಕೇಶನ್ ಅಂದರೆ ಬ್ಯಾಂಕಲ್ಲಿ ಲೋನ್ ತಗೋತಿರ್ತಾರೆ. ಈಗ ಮಹೇಶ್ ಅಷ್ಟೇ, ತಿಂಗಳಿಗೆ ಅವರು ಒಂದು 30-35 ಲಕ್ಷ EMI ಕಟ್ತಾರೆ. ಏನಿರ್ತದೆ ಅದೇ ನನ್ನ ಪ್ರಶ್ನೆ. ರೆವಿನ್ಯೂ ಜನರೇಟ್ ಮಾಡೋರು, ಓಕೆ ಡನ್, ಎಲ್ಲದಕ್ಕೂ 80 ಲಕ್ಷಕ್ಕೆ 1 ಕೋಟಿ ಲೋನ್ ಕೊಟ್ಟರೆ, ಯಾಕಂದರೆ ರೆಸೆಟ್ ತೋರಿಸ್ತಾರೆ. ಆ EMI ಲೋನ್ ಕಟ್ಟಿಗೆ ಇವರಿಗೆ ಆದಾಯ ಇಲ್ಲಿ ಬರುತ್ತೆ. ಇಲ್ಲಿ ನುಂಗಿರೋ ದುಡ್ಡನ್ನ ಅಲ್ಲೋಗಿ ಹಾಕ್ತಾರೆ. ಕಷ್ಟಪಡ್ತಾ ಇದ್ರೆ ತಾನೇ ಅದು ಬೆಲೆ ಗೊತ್ತಾಗೋದು. ಸಾಲ ಎಲ್ಲದಕ್ಕೂ ತೋರಿಸೋರು. ನಾನು ಅದನ್ನ ಹೇಳ್ತಾ ಇಲ್ಲ, ಆಯ್ತು. ಆದರೆ ಆ ರೆವಿನ್ಯೂ ಎಲ್ಲಿ ಜನರೇಟ್ ಆಯ್ತು, ಆ EMI ಕಟ್ಟು, ಅದು ಇನ್ಕಮ್ ಟ್ಯಾಕ್ಸ್ ಇರೋದು ಎಲ್ಲಿ ಬಂತು? 39 ಕೋಟಿ ಸಾಲ ತಗೊಂಡ್ರೆ ಅದಕ್ಕೆ ಮೋಸಂಬಳಿಗೆ 39 ಕೋಟಿ. 6 ಕೋಟಿಗೆ ಬೆಲೆ ಇಲ್ಲ. ಇದು EMI ಎಷ್ಟು, ಅದು ಇಂಟ್ರೆಸ್ಟ್ ಎಷ್ಟು, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು, ಅದು ಎಲ್ಲಿಂದ ಕಟ್ತಾರೆ? ಹಂಗಾರೆ 10% ಬಡ್ಡಿ ಕೊಟ್ಟಿದ್ದೀರಾ? ಇಲ್ಲಿ ಸಂಘದಲ್ಲಿ ಇಲ್ಲಿ ಕಿಕ್ ಬ್ಯಾಕ್ ಕೊಡಿದ್ರೆ ಸೈಟಲ್ಲಿ, ಜೊತೆಗೆ ಜಮೀನಲ್ಲಿ ಕಿಕ್ ಬ್ಯಾಕು, ಎಸ್ಟಿ ವೆಂಚರ್ಸ್ ಮೇಲೆ ನೆಕ್ಸ್ಟು 3 ಸಹಕಾರ ಸಂಘಗಳು, ಪೊಲೀಸು ಗೃಹ ನಿರ್ಮಾಣ ಸಹಕಾರ ಸಂಘ, ಕನಕ ಗೃಹ ನಿರ್ಮಾಣ ಸಂಘ, ಐಶ್ವರ್ಯ ಗೃಹ, ಈ 3 ತೆಗೆದಿದ್ದೀನಿ. ಇದು ಇವ್ರ ಮೇಲೂ ಸೆಕೆಂಡ್ ಪೊಲೀಸು, ಈ ಥರ ಎಲ್ಲ ನಿವೇಶನ ವಂಚಿತರೆ ಪಾಪ. ಪೊಲೀಸ್ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಸರ್ಕಾರಿ ಜಾಗದಲ್ಲಿ ಸೈಟ್ ಹಂಚ್ಬಿಟ್ಟು ಪಾಪ ASI ರಾಮಸ್ವಾಮಿ ಅಂತ ಆಫೀಸ್. ಈ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಒಳ್ಳೇದು, ಒಂದು ದಕ್ಷತೆ, ಪ್ರಾಮಾಣಿಕತೆ, ರಾಜಕೀಯ ಇದೆ ಅಂದರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ಖುದ್ದಾಗಿ ಶಿಸ್ತು ಕ್ರಮ ಜರುಗಿಸಿ ಜನತೆ ಒಪ್ಪುವಂಥ ಸರ್ಕಾರ ಮಾಡ್ಕೊಳ್ಳಿ. ನಾನು ಒತ್ತು ಹೇಳ್ತಾ ಇದೆ, ಯಾರು ಕಿವಿ ತಡ್ತಾ ಇಲ್ಲ. ಅವ್ರು ಏನು ಹೇಳ್ತಾರೆ, ನಾನು ಎಲ್ಲರೂ ನೋಡ್ಕೊಂಡಿದ್ದೀನಿ, ಅದೇನು ನೋಡ್ಕೊಂಡಿದ್ದೀನಿ ನಾನು ನೋಡ್ಬಿಡ್ತೀನಿ. ನಾನು ಒಂದು 500 ಜನ ಸೇರಿಸಿ ಯಾರು ಮಾಡಿರ್ಬಲ್ಲ ಆ ಮಟ್ಟಕ್ಕೆ ಬರೋದು ಬೆಳೆದು ತರ್ತೀವಿ. ನೀವೆಲ್ಲ ಮಾಧ್ಯಮ ಮಿತ್ರರು ನಮ್ಗೆ ಸಹಾಯ ಮಾಡಿ. ಖಂಡಿತ ಸರ್. ಈಗ ಹಂಗಿದ ಮೇಲೆ ನಾನು ಹೇಳೋದು ಸರ್, ಈಗ ನೀವು ಕೋರ್ಟ್ಗೆ ನೀವು ಸಾರ್ವಜನಿಕ ಹಿತಾಸಕ್ತಿಲಿ ಒಂದು ಅರ್ಜಿ ಇವೆಲ್ಲ ಪ್ರೊಸೀಜರ್ ಮುಗಿಬೇಕಲ್ಲ ಸರ್. ಅಲ್ಲ, ನ್ಯಾಯಾಲಯ ಏನು ಹೇಳುತ್ತೆ, ಸಕ್ಷಮ ಪ್ರಾಧಿಕಾರಗಳಲ್ಲಿ ವಕೀಲ ಹೋಗಿದ್ರ ಅಂತಾರೆ. ಈಗ ಇಲ್ಲಿ ತನಿಖೆ ನಡೀತದೆ, ಅದರಲ್ಲಿ ಲೋಕಾಯುಕ್ತದಲ್ಲಿ ಏನಾದ್ರು ಒಂದು ಆಗ್ಬೇಕು ತಾನೆ, ಹೋಗ್ಬೇಕು ಅಂದ್ರೆ ಅಪೀಲ್ ಹೋಗೋಕ್ಕೆ. ಈಗ ಸುಮ್ಮನೆ PIL ಹಾಕಿದ್ರೆ ಏನಾಯ್ತದೆ, ಈ ಎನ್ಕ್ವೈರಿಗಳು ತಟಸ್ಥ, ಇವಕ್ಕೆಲ್ಲ ಅಷ್ಟೇ ಆಯ್ತು. ಇಲ್ಲ, ಈಗ ಏನು ಗೊತ್ತೇ, ಸಾರ್ವಜನಿಕರು ಆಸ್ತಿ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ PIL ಆಗ್ತೀರಿ ಸರ್. ಯಾಕಂದ್ರೆ ಈಗ ಲೋಕಾಯುಕ್ತ ಕೊಡಬೇಕು ಮತ್ತೆ ಇದು ಕೊಡಬೇಕು ಅಂತ ಏನಿಲ್ಲ. ಸಾರ್ವಜನಿಕರ ಆಸ್ತಿಗೆ ನೀವು ಕಾಪಾಡೋದಕ್ಕೆ ನಿಮ್ಮ ವೇದಿಕೆ ಇದ ಮೇಲೆ ನೀವು ಡೈರೆಕ್ಟ್ ಆಗಿ PIL ಹಾಕ್ಬೋದು. ಈಗ ಒಂದು 15 ದಿನ ಆಯ್ತು ನಾನು ಸ್ಟಾರ್ಟ್ ಮಾಡಿ. ಕೆಲವು ಮಾಹಿತಿ ದೊರೆತಿಲ್ಲ, ಇನ್ನೂ ದೊರೆತು. ಈಗ ನನಗೆ ಎವಿಡೆನ್ಸ್ ಆಯ್ತಿದ್ದು, ಅಧಿಕೃತ ದಾಖಲೆಗಳು ಕೊಡಲ್ರು. ಎಲ್ಲಿ ಕೊಡ್ತಾರೆ ಸರ್ ಇರೋ? ಎಲ್ಲೋ ಮಾಡಿರೋದನ್ನ ನಾವು ಹೋಗಿ ಸರ್ಟಿಫೈಡ್ ಬರ್ತಕೊಳ್ಳಿ, ಕೋರ್ಟಿಗೆ ಸರ್ಟಿಫೈಡ್ ಹಾಕ್ಬೇಕು. ಸುಮ್ಮನೆ ಹಾಕಲ್ಲ. ಈಗ ಲೋಕಾಯುಕ್ತಗಳು ಸರ್ಟಿಫೈಡ್ ಆಯಿತು, ಆಗ್ತಿದೆ ಇವಾಗ. ಈಗ ಇವ್ರು ಮಹೇಶ್ ಅವರು ಯಾವ್ದಾದ್ರು ರಾಜಕೀಯ ಪಕ್ಷದ ಏಜೆಂಟ್ ಆಗಿದಾರ ನಿಮ್ಮ ಅಭಿಪ್ರಾಯದಲ್ಲಿ? ಸರ್, ರಾಜಕೀಯ ಪಕ್ಷಕ್ಕೆ ಏನಾದ್ರು ಒಂದು ಏಜೆಂಟ್ ನೋಡಿ. ಅವರು ಮೊನ್ನೆ ಇವರು ಮೂಲತಃ ಇಲ್ಲಿ ಮೈಸೂರಿನ ಕಾಂಗ್ರೆಸ್ನ ಕೆಲವು ಮುಖಂಡರ ಇದರಲ್ಲಿ ಏನು ಕೊಟ್ಟರು, ಏನೋ ಮೂಡ ಅಧ್ಯಕ್ಷ ಮಾಡಿ ಅಂತ ಲೆಟರ್ ಹಾಕೋರೆ ಖರ್ಗೆ ಅವ್ರಿಗೆ, ಅಲ್ಲಿಂದ ರೆಕಮೆಂಡ್ ಮಾಡಿ ಅಂತ. ಇಲ್ಲ ಹಾಳು ಮಾಡಿದ್ರೆ ಸಾಕು, ಇನ್ನು ಮೂಡ ಹಾಳು ಮಾಡ್ಬಿಡ್ತಾರೆ ಅಷ್ಟೇ, ಕೊಟ್ಬಿಟ್ರೆ ಇವ್ರಿಗೆ. 1-2 ಅಕ್ರಮ ಅಲ್ಲ ಸರ್. ನೀವು ಅಲ್ಲಿ ಆಡಿಟ್ನ ಹೆಂಗೆ ಮಾಡಿದ್ರು. ಈಗ ಜೋಸೆಫು ಸರ್ಕಾರಿ ಸಹಕಾರ ಸಂಘಗಳಲ್ಲಿ ಆಡಿಟ್ರ್ ಆದವರು, ಆ ಸಂಘಕ್ಕೆ ಡೈರೆಕ್ಟರ್ ಕಾಣಿಸಿದೆಯಾ? ಹಂಗಾದರೆ ಆಡಿಟು ಪಾರದರ್ಶಕ ನಡೆಸ್ಬೋದಾ? ಈಗ ರಿಟೈರ್ಡ್ ಆಗವ್ರೆ, ಅದು ಎನ್ಕ್ವೈರಿ ಆಗಬೇಕು. ಈಗ ಅಲ್ಲಿ ಅವಿನಾಶ್ ಅಂತ ಹೇಳ್ತಾರೆ, ಅವರು ದೈಹಿಕ ಶಿಕ್ಷಕರು ಅಂತ ಇವತ್ತು ದೂರ ಬಂತು. ನಾನು ಬೆಳಿಗ್ಗೆ ಅವಿನಾಶ್ ಅಂದರೆ ಮಾತಾಡಿದೆ, PT ಮಾಸ್ಟ್ರು. ಅವರು ಏನು ಹೇಳ್ತಾರೆ,
ಯಾರೋ ದೂರು ಬರ್ತಾರೆ, ನನ್ನ ಸಂಘಕ್ಕೆ ಕೊಟ್ಟರು, ನಾನು ಇವಾಗ DDPIಗೆ ಎನ್ಕ್ವೈರಿಗೆ ಆಗ್ತೆ, ಅಲ್ಲಿ ಶಿಕ್ಷಕರು ಇಲ್ಲ ಮಾಡಲ್ಲ, ಇಲ್ಲಿ ಡೈರೆಕ್ಟರ್ ಆಗವ್ರೆ, ಆಯಿತು ಇಲ್ಲಿಂದ ನಿರಾಪೇಕ್ಷಣ ಪತ್ರ ಪಡೆದವರ ಸಂಬಂಧಪಟ್ಟ ಇಲಾಖೆಯಿಂದ ಇವ್ರು ನಿರ್ದೇಶಕರು ಮಾಡೋಕ್ಕೆ ಶಿಕ್ಷಣ ಇಲಾಖೆಯಿಂದ ಅನುಮೋದನೆ ಇದೆಯಾ, ಪ್ರೋಟೋಕಾಲ್ ಇದೆಯಾ, ಇವ್ರಿಗೆ ಡೆಸಿಗ್ನೇಷನ್ ಏನು, ಇವ್ರು ಇಲ್ಲಿ ಯಾಕೆ ಬಂದು ಫುಲ್ ಟೈಮ್ ವರ್ಕ್ ಮಾಡಬೇಕು, ಅಲ್ಲಿ ಬರ್ತಾರೆ ಮಹೇಶ್ ಅವರು ಡ್ರೈವರ್ ಆಗಿದ್ರು, ಮಹೇಶ್ ಅವರು ಎಲ್ಲಾದ್ರೂ ಅದು ಯಾರು ಬರ್ತಿರಲಿ, ಅದು ಸುಮ್ಮನೆ ಉತ್ಪನ್ನ ಆಗಲ್ಲ. ರೂಮರ್ಸ್ ಅನ್ನೋದಕ್ಕಿಂತನೂ ಅದು ಒಂದು ಎಲ್ಲೋ ಒಂದು ನೆಲೆಯಲ್ಲಿ ತನಿಖೆ ಆಗಬೇಕು, ನಾನು ದೂರು ಕೊಟ್ಟಿದ್ದೀನಿ. ಈಗ TV ದೊರೈ ಸ್ವಂತ ಅಣ್ಣನ ಮಗ ಯಾರು ಮಹೇಶ್ ಅವ್ರದ್ದು, ಅದೇ ಜಮೀನು ಮಾಡಿ ಅವನ ಹೆಸರಿಗೆ ಇವರು ಒಂದು ಲೆಟರ್ ಕೊಡ್ತಾರೆ, ಈ ಮೊನ್ನೆ ನಾವು ಇಷ್ಟು ಕೋಟಿ ಕೊಡ್ಬೇಕು ನಿಮಗೆ ಕೊಡ್ತೀವಿ ಅಂತ. ಏನದು ಇದೊಂಥರ ಕಿಕ್ ಬ್ಯಾಕ್, ಇದು ಅವ್ರ ಹೆಸರು ರಿಜಿಸ್ಟರ್ ಮಾಡೋದು, ಅವ್ನು ಕೇಸ್ ಹಾಕೋನೀಗ. ಈಗ ಚೆಕ್ನ ಮುಗಿಸ್ಮೇಲೆ ಅಮೌಂಟ್ ಪೇಡ್ ಅಲ್ಲ, ಕೇಸ್ ಹಾಕ್ತಾರೆ, ವಾಪಸ್ ಹೋಗ್ತದೆ. ಸರ್ಕಾರಿ ನೌಕರ ಸಂಘ ಲಾಸು, ಯಾಕೆ ಇವ್ರದ್ದು ಟ್ರೈ ಮಾಡ್ಕೋಬೇಕಾಯ್ತು, ಯಾವ ಜಮೀನು ಎಲ್ಲಿ ಯಾರು ಟ್ರೈ ಮಾಡ್ಕೊಂಡು ಎಲ್ಲ ಎನ್ಕ್ವೈರಿ ಆಗಬೇಕು ಸರ್. ಒಳ್ಳೇದು ಸರ್. ಭಾಳ ಅವ್ಯವಹಾರ ಆಗಿದೆ, ಅದು ಸರಿಪಡಿಸೋಕೆ ಆಗದಷ್ಟೇ ಸೂಪರ್ ಸೀಡ್ ಮಾಡೋದು ಭಾಳ ಉತ್ತಮ. ಸರ್ಕಾರಕ್ಕೆ ವಶಪಡಿಸ್ಕೊಂಡು ಒಳ್ಳೆ ಆಡಳಿತಾಧಿಕಾರಿ ಮಾಡಿ ನಿವೇಶನ ಹಂಚಿದ್ದು ಒಂದು ಉತ್ತಮವಾದ ಕೆಲಸ. ಓಕೆ ಸರ್. ಸರ್ ಇನ್ನೇನು ಮಾತಾಡ್ತೀರಾ? ಮಾತಾಡಿ.